अच्छा, पहले भी था ना। ಸರಿ, ಮೊದಲೂ ಸಹ ಇತ್ತಲ್ವಾ? ये बेहद का वर्षा देने वाला बाप पूर्व कल्प में भी था या नहीं था? ಈ ಬೇಹದ್ದಿನ ಆಸ್ತಿಯನ್ನ ಕೊಡುವಂತಹ ತಂದೆ ಪೂರ್ವಕಲ್ಪದಲ್ಲೂ ಸಹ ಇದ್ರೋ ಇಲ್ವೋ? भारत को वर्षा मिला हुआ था ना। ಭಾರತಕ್ಕೆ ಆಸ್ತಿ ಸಿಕ್ಕಿತ್ತಲ್ವಾ? पूर्व कल्प में कि नहीं मिला ಪೂರ್ವಕಲ್ಪದಲ್ಲಿ था? ಪೂರ್ವಕಲ್ಪದಲ್ಲಿ ಅಥವಾ ಸಿಕ್ಕಿದ್ದಿಲ್ವಾ? मिला था। ಸಿಕ್ಕಿತ್ತು. आज 5000 वर्ष हुआ। ಈಗ 5000 ವರ್ಷ ಆಗಿದೆ. वो बेहद का मुक्ति जीवन मुक्ति का वर्षा इस ब्रह्मा द्वारा मिला हुआ था। ಆ ಬೇಹದ್ದಿನ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಈ ಬ್ರಹ್ಮನ ಮೂಲಕ ಸಿಕ್ಕಿತ್ತು. ये परम ब्रह्म रूपी ब्रह्मा मीडिया है। ಈ ಪರಬ್ರಹ್ಮ ರೂಪಿ ಬ್ರಹ್ಮ ಮಾಧ್ಯಮ ಆಗಿದ್ದಾರೆ. इस बात का ಯಾವ ಮಾತಿನ ಮಾಧ್ಯಮ ಆಗಿದ್ದಾರೆ? मुक्ति और जीवन मुक्ति का वर्षा दिलाने के लिए। ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡಿಸ್ಲಿಕ್ಕೆ ಮಾಧ್ಯಮ ಆಗಿದ್ದಾರೆ. इस मीडिया से होकर के ही गुजरना पड़ेगा। ಅಂದ್ರೆ ಈ ಮಾಧ್ಯಮದಿಂದ ಪ್ರಸಾರಣೆ ಆಗಿನೇ ಮುಂದಕ್ಕೆ ಹೋಗ್ಬೇಕಾಗುತ್ತೆ. क्या सारी दुनिया की आत्माएं महामृत्यु के समय किसको याद करेंगी? ಇಡೀ ಜಗತ್ತಿನ ಆತ್ಮಗಳು ಮಹಾಮೃತ್ಯುವಿನ ಸಮಯದಲ್ಲಿ ಯಾರನ್ನ ನೆನಪು ಮಾಡ್ತಾರೆ? निराकार ज्योति बिंदु को याद करेंगी या साकार को याद करेंगी? ನಿರಾಕಾರ ಜ್ಯೋತಿ ಬಿಂದುವನ್ನ ನೆನಪು ಮಾಡ್ತಾರ ಅಥವಾ ಸಾಕಾರನ ನೆನಪು ಮಾಡ್ತಾರ? निराकार ज्योति बिंदु को याद करना सहज है या साकार को याद करना सहज है? ನಿರಾಕಾರ ಜ್ಯೋತಿ ಬಿಂದುನ ನೆನಪು ಮಾಡೋದು ಸಹಜ ಆಗಿದೆನಾ ಅಥವಾ ಸಾಕಾರನ ನೆನಪು ಮಾಡೋದು ಸಹಜ ಆಗಿದೆನಾ? है साकार को याद करना सहज। ಸಾಕಾರನ ನೆನಪು ಮಾಡೋದು ಸಹಜ ಆಗಿದೆ. पूर्व जन्मों की आदत पड़ी हुई है। ಪೂರ್ವ ಜನ್ಮದ ಅಭ್ಯಾಸ ಬಿದ್ದಿದೆ. क्या ಏನು? है साकार संबंधों को याद करते हैं। ಸಾಕಾರ ಸಂಬಂಧಗಳನ್ನ ನೆನಪು ಮಾಡ್ತಾರೆ. तो वो याद उसकी हर मनुष्य मात्र में महामृत्यु के समय समाई हुई होगी। ಹಾಗಾಗಿ ಅವರ ನೆನಪು ಪ್ರತಿ ಮನುಷ್ಯ ಮಾತ್ರರಲ್ಲೂ ಮಹಾಮೃತ್ಯುವಿನ ಸಮಯದಲ್ಲಿ ಸಮಾಹಿತ ಆಗಿರುತ್ತೆ. वो याद ही मनुष्य आत्माओं को बाप की तरफ आकर्षित करेगी। ಆ ನೆನಪೇ ಮನುಷ್ಯ ಆತ್ಮಗಳನ್ನ ತಂದೆಯ ಕಡೆ ಆಕರ್ಷಣೆ ಮಾಡುತ್ತೆ. इसलिए वो आकर्षण करने वाला मीडिया कृष्ण भगवान के नाम से गाया हुआ है। ಆ ಆಕರ್ಷಣೆ ಮಾಡೋ ಮಾಧ್ಯಮ ಯಾರಾಗಿದ್ದಾರೆ? ಅವರು ಕೃಷ್ಣ ಭಗವಂತನ ಹೆಸರಿನಲ್ಲಿ ಗಾಯನ ಇದೆ. परंतु व्याख्याकारों ने अर्थ गलत कर दिया। ಆದರೆ ವಾಕ್ಯಗಾರರು ಯಾರಿದಾರೋ ಅಂದರೆ ಅನುವಾದಕರು ಯಾರಿದ್ದಾರೆ ಅವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. क्या करते गलत अर्थ कर दिया ಅಂದರೆ ಅವ್ರು ಏನು ತಪ್ಪಾಗಿ ತಿಳ್ಕೊಂಡಿದ್ದಾರೆ? है? आकर्षण करने वाले का नाम क्या दिया? ಆಕರ್ಷಣೆ ಮಾಡುವಂಥವನ ಹೆಸರು ಏನಂತ ಹೇಳಿದ್ದಾರೆ? कृष्ण। ಕೃಷ್ಣ ಅಂತ. और उसको द्वापर के अंत में ठोक दिया। ಆ ಕೃಷ್ಣನನ್ನ ದ್ವಾಪರಯುಗದ ಅಂತಿಮದಲ್ಲಿ ತೋರಿಸಿದ್ದಾರೆ. है कहाँ की बात? ಆದರೆ ಇದು ಎಲ್ಲಿಯ ಮಾತಾಗಿದೆ? जो सारी दुनिया की मनुष्य आत्माओं को अपनी ओर आकर्षित करता है। ಇಡೀ ಜಗತ್ತಿನ ಮನುಷ್ಯಾತ್ಮಗಳನ್ನ ತಮ್ಮ ಕಡೆ ಆಕರ್ಷಿಸ್ತಾರೆ. अभी 84 जन्म आकर पूरा हुआ है। ಈಗ 84 ಜನ್ಮ ಪೂರ್ತಿಯಾಗಿದೆ. ये चक्कर देखो। और फिर बाबा फिर ब्रह्मा द्वारा हमको ये वर्षा देते हैं। ಈ ಚಕ್ರವನ್ನ ನೋಡಿ ಬಾಬಾ ಮತ್ತು ಬ್ರಹ್ಮನಿಂದ ನಮಗೆ ಈ ಆಸ್ತಿಯನ್ನ ಕೊಡಲಾಗುತ್ತೆ. देखो ನೋಡಿ, हम ब्रह्मा कुमार कुमारी है ना। ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀವಿ ಅಲ್ವಾ? क्या करते हैं?
ನಾವೇನು ಮಾಡ್ತೀವಿ? है बाप से बेहद का वर्षा लेते हैं, ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ತೀವಿ, पढ़ाई पढ़ते हैं, ಶಿಕ್ಷಣ ಅಧ್ಯಯನ ಮಾಡ್ತೀವಿ, मनुष्य से देवता बनने की पढ़ाई पढ़ते हैं, ಮನುಷ್ಯನಿಂದ ದೇವತೆ ಆಗೋ ಶಿಕ್ಷಣ ಅಧ್ಯಯನ ಮಾಡ್ತೀವಿ, है राजयोग सीखने की पढ़ाई पढ़ते हैं। ರಾಜಯೋಗವನ್ನು ಕಲಿಯುವಂತಹ ಶಿಕ್ಷಣ ಅಧ್ಯಯನ ಮಾಡ್ತೀವಿ. ऐसा तो कभी नहीं होता कि इंजीनियरिंग की पढ़ाई, डॉक्टर की पढ़ाई यहाँ पढ़े और हमको कहा जाए अगले जन्म में इंजीनियर डॉक्टर बन जाना। ಆ ರೀತಿ ಯಾವತ್ತೂ ಆಗೋದಿಲ್ಲ. ಇಂಜಿನಿಯರ್ ಮತ್ತು ಡಾಕ್ಟರಿ ಶಿಕ್ಷಣ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ, ನಮಗೆ ಹೇಳಲಾಗುತ್ತೆ ಮುಂದಿನ ಜನ್ಮದಲ್ಲಿ ನೀವು ಇಂಜಿನಿಯರ್ ಡಾಕ್ಟರ್ ಆಗ್ತೀರಾ. तो कोई पढ़ाई पढ़ेगा ಆಗ ಯಾರಾದರೂ ಅಧ್ಯಯನ ಮಾಡ್ತಾರಾ? है? और भगवान के लिए क्या समझते हैं ಇನ್ನು ಭಗವಂತನ ಬಗ್ಗೆ ಏನಂತ ತಿಳ್ಕೊಳ್ತಾರೆ? कि भगवान आकर गीता ज्ञान देता है? ಭಗವಂತ ಬಂದು ಗೀತಾ ಜ್ಞಾನವನ್ನ ಕೊಡ್ತಾರೆ. वो ज्ञान गीता का हम जन्म जन्मांतर सुनते और पढ़ते हैं, ಆ ಗೀತಾ ಜ್ಞಾನವನ್ನ ನಾವು ಜನ್ಮ ಜನ್ಮಾಂತರದಿಂದ ಕೇಳ್ತೀವಿ, ಅಧ್ಯಯನ ಮಾಡ್ತೀವಿ. और कोई न कोई जन्म में भविष्य में हमारी मुक्ति हो जाएगी। ಆಗ ಭವಿಷ್ಯದಲ್ಲಿ ಯಾವುದಾದ್ರೂ ಜನ್ಮದಲ್ಲಿ ನಮ್ದು ಮುಕ್ತಿ ಆಗುತ್ತೆ. ऐसा नहीं है ಆ ರೀತಿ ಅಲ್ಲ. क्या? ಏನು? ये तो अंधश्रद्धा है। ಇದು ಅಂಧಶ್ರದ್ಧೆ ಆಗಿದೆ. भगवान अंधश्रद्धा नहीं सिखाते। ಭಗವಂತ ಅಂಧಶ್ರದ್ಧೆಯನ್ನ ಕಲಿಸೋದಿಲ್ಲ. क्या? ಏನು? श्रद्धा विश्वास तो अच्छी चीज है, ಶ್ರದ್ಧೆ ವಿಶ್ವಾಸ ಏನು ಒಳ್ಳೆಯ ವಸ್ತು ಆಗಿದೆ. लेकिन अंधी श्रद्धा, अंधा विश्वास ये नहीं सिखाते। ಆದ್ರೆ ಅಂಧಶ್ರದ್ಧೆ ಅಂಧವಿಶ್ವಾಸ ಇದನ್ನ ಕಲಿಸೋದಿಲ್ಲ. हमको राजयोग सीखना है। ನಾವು ರಾಜಯೋಗವನ್ನ ಕಲಿಬೇಕು. राजयोग सीख करके हम यही राजा बनेंगे। ರಾಜಯೋಗವನ್ನ ಕಲಿತು ನಾವು ಇಲ್ಲೇ ರಾಜರಾಗ್ತೀವಿ. क्या कहा? ಏನಂತ ಹೇಳಿದ್ದಾರೆ? यही इस दुनिया की मनुष्य आत्माओं के ऊपर, सब धर्म की आत्माओं के ऊपर कंट्रोलर बनेंगे। ಬಾಬಾ ಹೇಳ್ತಿದ್ದಾರೆ, ಇಲ್ಲೇ ಇದೇ ಜಗತ್ತಿನಲ್ಲಿ ಮನುಷ್ಯಾತ್ಮಗಳ ಮೇಲೆ, ಎಲ್ಲ ಧರ್ಮದ ಆತ್ಮಗಳ ಮೇಲೆ ಕಂಟ್ರೋಲರ್ ಆಗ್ತೀವಿ. सारी दुनिया हमारे कंट्रोल में, प्रैक्टिकल में चलती हुई दिखाई देगी। ಇಡೀ ಜಗತ್ತು ಪ್ರಾಕ್ಟಿಕಲ್ನಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ನಡೀತಾ ಇರೋದು ಕಂಡು ಬರುತ್ತೆ. कहाँ ಎಲ್ಲಿ? है? यहाँ संगम युग में ಇಲ್ಲಿ ಸಂಗಮ ಯುಗದಲ್ಲಿ हम विश्व के बादशाह बनेंगे। ನಾವು ವಿಶ್ವದ ಬಾದ್ಶಾಹ ಆಗ್ತೀವಿ. विश्व के बादशाह बनेंगे तो विश्व धर्मों की जो और आत्माएं हैं वो हमारे कंट्रोल में आएंगी या नहीं आएंगी? ವಿಶ್ವದ ಬಾದ್ಶಾಹ ಆದಾಗ ಇನ್ನು ಅನೇಕ ಧರ್ಮದ ಆತ್ಮಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕಂಟ್ರೋಲ್ನಲ್ಲಿ ಬರ್ತಾರೋ ಇಲ್ವೋ? ಬರ್ತಾರೆ. आएंगी। तो आओ, आकर के राजयोग के द्वारा ये राजाई का ऊंचे ते ऊंचा विश्व की बादशाही का वर्षा ले लो। ಹಾಗಾಗಿ ಬನ್ನಿ, ಈ ರಾಜಯೋಗದ ವಿಶ್ವದ ರಾಜ್ಯತ್ವದ ಶ್ರೇಷ್ಠಾದಿ ಶ್ರೇಷ್ಠ ಆಸ್ತಿಯನ್ನು ಪಡ್ಕೊಳ್ಳಿ. ये राजाई का वर्षा कोई भी धर्म पिताओं ने नहीं सिखाया, ಈ ರಾಜತ್ವದ ಆಸ್ತಿಯನ್ನು ಯಾವುದೇ ಧರ್ಮಪಿತಗಳು ಕಲಿಸಿಲ್ಲ, कोई मनुष्य मात्र ने नहीं सिखाया। ಯಾವುದೇ ಮನುಷ್ಯ ಮಾತ್ರರು ಕಲಿಸಿಲ್ಲ. राजाई करना, राजाई की पढ़ाई किसी ने नहीं पढ़ाई। ಆಡಳಿತ ಮಾಡೋದು, ಈ ರಾಜತ್ವದ ಶಿಕ್ಷಣವನ್ನ ಯಾರೂ ಸಹ ಕಲಿಸಿಲ್ಲ. सिवाय एक परम पिता परमात्मा के कोई भी मनुष्य मात्र इंद्रिय जीते जगत जीत की पढ़ाई नहीं पढ़ा सकता। ಒಬ್ಬ ಪರಂಪಿತ ಪರಮಾತ್ಮನ್ ಬಿಟ್ರೆ ಬೇರೆ ಯಾವ ಮನುಷ್ಯ ಮಾತ್ರರೂ ಸಹ ಇಂದ್ರಗಳ ಮೇಲೆ ವಿಜಯ ಆದರೆ ಜಗತ್ತಿಗೆ ವಿಜಯ ಆಗ್ತೀವಿ ಅನ್ನೋ ಶಿಕ್ಷಣವನ್ನ ಅಧ್ಯಯನ ಮಾಡಿಸಿಲ್ಲ. बस तुम बच्चे जैसे कि ये झटपट हर एक के ऊपर जादू कर देते हो। ನೀವು ಮಕ್ಕಳು ಯಾವ ರೀತಿ ಆಗಿದ್ದೀರಾ ಅಂದರೆ ತತ್ಕ್ಷಣನೇ ಪ್ರತಿಯೊಬ್ಬರ ಮೇಲೆ ಜಾದೂ ಮಾಡ್ತೀರಾ. क्या?
ಏನು? दुनिया की हर आत्मा यही रास्ता पकड़ेगी। ಜಗತ್ತಿನಲ್ಲಿ ಪ್ರತಿ ಆತ್ಮನೂ ಸಹ ಇದೇ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ. और टाइम नहीं लगेगा। ಸಮಯ ಹಿಡಿಯೋದಿಲ್ಲ. ये राजयोग सीखने में सिखाने में ಈ ರಾಜಯೋಗವನ್ನು ಕಲಿಯೋದಕ್ಕೆ ಮತ್ತು ಕಲಿಸ್ಲಿಕ್ಕೆ ಸಮಯ ಹಿಡಿಯೋದಿಲ್ಲ. झटपट ये काम होगा। ತಕ್ಷಣನೇ ಈ ಕೆಲಸ ಆಗೋಗುತ್ತೆ. ऐसा जादू अभी तुम करते नहीं हो। ಆ ರೀತಿ ಜಾದು ಈಗ ನೀವು ಮಾಡೋದೇ ಇಲ್ಲ. क्या? ಏನು? ऐसा जादू नहीं करते हो तो फिर बाबा क्या करेंगे? ಆ ರೀತಿ ನೀವು ಜಾದೂನೇ ಮಾಡೋದಿಲ್ಲ ಅಂದಾಗ ಇನ್ನು ಬಾಬಾ ಏನು ಮಾಡ್ತಾರೆ? क्या विचार? ಏನು ವಿಚಾರ ಆಗಿದೆ? अभी यहाँ से बाहर निकलते हो तो कहाँ जाते हो? ನೀವು ಇಲ್ಲಿಂದ ಹೊರಗಡೆ ಹೋದಾಗ ಎಲ್ಲಿಗೆ ಹೋಗ್ತೀರಾ? है? अभी बैठो 7 रोज। ಈಗ 7 ದಿನ ಕುತ್ಕೊಳ್ಳಿ. अच्छा, ಏನು? अभी जो सीखना है, जो बाप प्रैक्टिकल में शरीर की इंद्रियों के साथ ಈಗ ಏನು ಕಲಿಬೇಕಾಗಿದೆ? ತಂದೆ ಪ್ರಾಕ್ಟಿಕಲ್ನಲ್ಲಿ ಶರೀರದ ಇಂದ್ರಿಯಗಳ ಸಹಿತವಾಗಿ संबंध जुड़वा करके ಸಂಬಂಧವನ್ನು ಜೋಡಿಸಿ राजयोग सिखाई रही है। ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ತಂದೆ ಪ್ರಾಕ್ಟಿಕಲ್ನಲ್ಲಿ ಶರೀರದ ಇಂದ್ರಿಯಗಳ ಸಹಿತವಾಗಿ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. वो राजयोग की पढ़ाई 7 दिन बैठ करके फिर सीखो। ಆ ರಾಜಯೋಗದ ಶಿಕ್ಷಣವನ್ನು 7 ದಿನ ಕುತ್ಕೊಂಡು ಮತ್ತೆ ಕಲೀರಿ. क्या कहा? ಏನಂತ ಹೇಳಿದ್ದಾರೆ? एक अव्यक्त वाणी में कुमारियों की समर्पण समारोह की भट्टी हो रही थी। ಒಂದು ಅವ್ಯಕ್ತವಾಣಿಯಲ್ಲಿ ಹೇಳಿದರೆ ಕುಮಾರಿಯರ ಸಮರ್ಪಣೆ ಸಮಾರೋಹದ ಭಟ್ಟಿ ನಡೀತಾ ಇತ್ತು. उसमें अव्यक्त बाप दादा ने बोला, ಅದರಲ್ಲಿ ಅವ್ಯಕ್ತ ಬಾಪ್ದಾದರವರು ಹೇಳಿದ್ದಾರೆ, ऐसे नहीं समझना, ये पहला समर्पण समारोह और आखिरी समर्पण समारोह है। ನೀವು ಈ ರೀತಿಯಾಗಿ ತಿಳ್ಕೊಬೇಡಿ, ಇದು ಮೊದಲನೇ ಸಮರ್ಪಣೆ ಸಮಾರೋಹ ಆಗಿದೆ ಅಥವಾ ಅಂತಿಮ ಸಮರ್ಪಣೆ ಸಮಾರೋಹ ಆಗಿದೆ. अभी दोबारा भी समर्पण समारोह होगा। ಈಗ ಮತ್ತೆ ಇನ್ನೊಮ್ಮೆ ಸಮರ್ಪಣ ಸಮಾರೋಹ ಆಗುತ್ತೆ. क्या? ಏನು? तो समर्पण होने से पहले भट्टी भी कराई जाती है या नहीं? ಸಮರ್ಪಣೆ ಆಗೋಕ್ಕಿಂತ ಮುಂಚೆ ಭಟ್ಟಿನೂ ಮಾಡಿಸ್ಲಾಗುತ್ತೋ ಇಲ್ವೋ? है? और अभी जिन्होंने भट्टी कर ली, छोटी सी छोटी राजधानी स्थापन होगी। ಯಾರು ಭಟ್ಟಿ ಮಾಡಿದರೆ ಅತಿ ಚಿಕ್ಕ ರಾಜಧಾನಿ ಏನು ಸ್ಥಾಪನೆ ಆಗುತ್ತೆ. 40 वर्ष पूरे होंगे 40 ವರ್ಷ ಪೂರ್ತಿ ಆಗುತ್ತೆ. तो उस राजधानी में ऐड होने वाले ब्राह्मण सो देवताओं को दोबारा भट्टी करनी पड़े या नहीं करनी पड़े? ಆ ರಾಜಧಾನಿಯಲ್ಲಿ ಜೋಡಣೆ ಆಗುವಂತಹ ಬ್ರಾಹ್ಮಣಸ ದೇವತೆಗಳಿಗೆ ಮತ್ತೆ ಇನ್ನೊಮ್ಮೆ ಭಟ್ಟಿ ಮಾಡಬೇಕಾಗುತ್ತೋ ಇಲ್ವೋ? है? करनी पड़ेगी। ಮಾಡಬೇಕಾಗುತ್ತೆ. उस भट्टी में पक्का पक्का बुद्धि में बैठेगा। ಆ ಭಟ್ಟಿಯಲ್ಲಿ ಪಕ್ಕ ಪಕ್ಕ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ. जो इन आंखों से देखेगा, ಯಾರು ಈ ಕಣ್ಣುಗಳಿಂದ ನೋಡ್ತಾರೆ? इसको ಯಾರನ್ನ? बाप को। ತಂದೆಯನ್ನ. जो इन कानों से 2 शब्द भी सुनेंगे, ಯಾರು ಕಿವಿಯಿಂದ 2 ಶಬ್ದವನ್ನು ಕೇಳ್ತಾರೆ, बाप के द्वारा बोले हुए 2 शब्द,
ತಂದೆಯ ಮೂಲಕ ನುಡಿಸಿರುವಂತಹ ಎರಡು ಶಬ್ದವನ್ನ उनकी बुद्धि में पक्का बैठ जाएगा, ಅವರ ಬುದ್ಧಿಯಲ್ಲಿ ಪಕ್ಕಾ ಇದು ಕುತ್ಕೊಳ್ಳುತ್ತೆ, दिलो दिमाग में बैठ जाएगा ಅವರ ಮನಸ್ಸು ಮತ್ತು ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ कि मेरा बाप मेरे को एवरलास्टिंग मिल गया। ನನ್ನ ತಂದೆ ನನಗೆ ಸದಾ ಕಾಲಕ್ಕೆ ಸಿಕ್ಕಿದ್ದಾರೆ. ऐसा बाप का बच्चा बनकर जन्म लेंगे। ಅಂತ ತಂದೆಯ ಮಗು ಆಗಿ ನಾವು ಜನ್ಮ ಪಡ್ಕೊಳ್ತೀವಿ. ऐसा बच्चा ಎಂತ ಮಗು? जिसकी भविष्य में 2500 वर्ष तक कभी मृत्यु होगी ही नहीं। ಯಾರ ಭವಿಷ್ಯದಲ್ಲಿ 2500 ವರ್ಷದವರೆಗೂ ಮತ್ತೆ ಮೃತ್ಯು ಆಗೋದೇ ಇಲ್ಲ. स्वेच्छा से शरीर रूपी कपड़ा उतारेंगे ಸ್ವೇಚ್ಛೆಯಿಂದ ಶರೀರ ರೂಪಿ ವಸ್ತ್ರವನ್ನ ತೆಗೆದು ಹಾಕ್ತಾರೆ और स्वेच्छा से शरीर रूपी कपड़ा धारण करेंगे। ಮತ್ತೆ ಸ್ವೇಚ್ಛೆಯಿಂದ ಶರೀರ ರೂಪಿ ವಸ್ತ್ರವನ್ನ ಧಾರಣೆ ಮಾಡ್ಕೊಳ್ತಾರೆ. उसको मृत्यु कहेंगे? ಅದಕ್ಕೆ ಮೃತ್ಯು ಅಂತ ಹೇಳಲಾಗುತ್ತಾ? नहीं कहेंगे। ಹೇಳುತ್ತಿಲ್ಲ. तो अभी बैठो, 7 रोज पक्का हो जाओ। ಈಗ ಕುತ್ಕೊಳ್ಳಿ, 7 ದಿನ ಪಕ್ಕಾ ಆಗ್ರಿ. जब पक्के ब्राह्मण हो जाएंगे तब पक्के देवता बने, ಯಾವಾಗ ಪಕ್ಕಾ ಬ್ರಾಹ್ಮಣರಾಗ್ತೀರಾ ಆಗ ಪಕ್ಕಾ ದೇವತೆ ಆಗ್ತೀರಾ. नहीं तो फिर भूल जाएंगे। ಇಲ್ಲ ಅಂದ್ರೆ ಮತ್ತೆ ಮರ್ತ್ ಬಿಡ್ತೀರಾ. क्या ಏನು क्या कहा? ಏನಂತ ಹೇಳಿದ್ದಾರೆ? कहते हैं ब्रह्मा ने सृष्टि रची, ಹೇಳ್ತಾರೆ ಬ್ರಹ್ಮ ಸೃಷ್ಟಿಯನ್ನ ರಚನೆ ಮಾಡಿದ್ರು. एक बार रची, पसंद नहीं आई, ಮೊದಲನೇ ಸಲ ರಚನೆ ಮಾಡಿದ್ರು, ಇಷ್ಟ ಆಗ್ಲಿಲ್ಲ, बिगाड़ दी। ಅದನ್ನ ಕೆಡಿಸಿದ್ರು. सन 36-37 में रची, 1936-37ರಲ್ಲಿ ರಚನೆ ಮಾಡಿದ್ರು, ಇಷ್ಟ ಆಗ್ಲಿಲ್ಲ, ಅದನ್ನ ಕೆಡಿಸಿದ್ರು. पसंद नहीं आई, तो फिर सन 47 में ब्राह्मणों की नई सृष्टि रची या नहीं रची? ಮತ್ತೆ 1947ರಲ್ಲಿ ಬ್ರಾಹ್ಮಣರ ಹೊಸ ಸೃಷ್ಟಿಯನ್ನ ರಚನೆ ಮಾಡಿದ್ರು ಇಲ್ವೋ? है रची ना? ರಚನೆ ಮಾಡಿದ್ರಲ್ವಾ? फिर ಮತ್ತೆ 76 के लिए घोषणा कर दी, ಮತ್ತೆ 1976ಕ್ಕೆ ಘೋಷಣೆ ಮಾಡಿದ್ರು. पुरानी दुनिया का विनाश, नई दुनिया की स्थापना। ಹಳೆಯ ಜಗತ್ತಿನ ವಿನಾಶ ಮತ್ತು ಹೊಸ ಜಗತ್ತಿನ ಸ್ಥಾಪನೆ. तो ब्राह्मणों की पुरानी दुनिया का विनाश सन 76 से विघटन होने लगा। ಬ್ರಾಹ್ಮಣರ ಹಳೆಯ ಜಗತ್ತಿನ ವಿನಾಶ 1976ರಿಂದ ವಿಭಜನೆ ಆಗಲು ಪ್ರಾರಂಭಿಸಿತು. एडवांस पार्टी के ज्ञान के द्वारा, ಅಡ್ವಾನ್ಸ್ ಪಾರ್ಟಿಯ ಜ್ಞಾನದ ಮೂಲಕ. और नया संगठन ब्राह्मणों का शुरू हो गया। ಇನ್ನು ಬ್ರಾಹ್ಮಣರ ಹೊಸ ಸಂಘಟನೆ ಆರಂಭ ಆಯಿತು. अभी क्या बोला ಈಗ ಏನಂತ ಹೇಳಿದ್ದಾರೆ? है? अभी फिर बोला, ಈಗ ಮತ್ತೆ ಹೇಳಿದ್ದಾರೆ. तुम बच्चों को तमो प्रधान से सतो प्रधान बनने में, सतो प्रधान दुनिया में, सतो प्रधान राजधानी में जाने में कम से कम 40 वर्ष लगते हैं। तो कब ಮಕ್ಕಳಾಗಿರೋ ನಿಮಗೆ ತಮೋಪ್ರಧಾನದಿಂದ ಸತ್ವಪ್ರಧಾನ ಆಗಲಿಕ್ಕೆ, ಸತ್ವಪ್ರಧಾನದ ಜಗತ್ತಿನಲ್ಲಿ ಹೋಗಲಿಕ್ಕೆ 40ರಿಂದ 50 ವರ್ಷ ಬೇಕಾಗುತ್ತೆ. पूरे होते? ಯಾವಾಗ ಪೂರ್ತಿ ಆಗುತ್ತೆ? 17-18 में। 2017-18ರಲ್ಲಿ. उसका नाम ही है 17। ಅದರ ಹೆಸರೇ ಆಗಿದೆ. ಅಂದರೆ 2017ಕ್ಕೆ 17 ಅಂತ ಹೇಳ್ತೀವಲ್ವಾ, ಸತ್ ರಹ. कौन रहेगा? ಅಂದರೆ ರಹ ಅಂದರೆ ಉಳ್ಕೊಳೋದು. ಯಾರು ಉಳ್ಕೊಳ್ತಾರೆ? जो सच्चा होगा वो ही रहेगा। ಯಾರು ಸತ್ಯರಾಗಿರ್ತಾರೆ ಅವರೇ ಉಳ್ಕೊಳ್ತಾರೆ. जिस सच्चे ने जन्म जन्मांतरे से झूठी दुनिया वालों से टक्कर ली है, ಯಾರು ಸತ್ಯ ಆಗಿದ್ದಾರೆ ಅವರು ಜನ್ಮ ಜನ್ಮಾಂತರದಿಂದ ಈ ಅಸತ್ಯರಾಗಿರೋರ ಜೊತೆ ಸ್ಪರ್ಧಿಸುತ್ತಾ ಬಂದಿದ್ದಾರೆ. और संगम युग में भी टक्कर ली या नहीं ली होगी? ಸಂಗಮಯುಗದಲ್ಲೂ ಸಂಘರ್ಷ ಮಾಡಿರ್ಬೇಕೋ ಇಲ್ವೋ? जरूर ली होगी। ಖಂಡಿತ ಮಾಡಿದ್ದಾರೆ. तभी तो
सत्यनारायण की कथा गाई हुई है, ಅವಾಗೆ ಸತ್ಯನಾರಾಯಣದ ಗಾಯನ ಇದೆ ಅಲ್ವಾ? घर घर में गाई जाती है या कोई एक घर में गाई जाती है? ಮನೆ ಮನೆಯಲ್ಲಿ ಗಾಯನ ಮಾಡ್ಲಾಗುತ್ತಾ ಅಥವಾ ಯಾವ್ದಾದ್ರು ಒಂದು ಮನೆಯಲ್ಲಿ ಗಾಯನ ಮಾಡ್ಲಾಗುತ್ತಾ? तो देखो 7 रोज पक्का करो, ಹಾಗಾಗಿ ನೋಡಿ 7 ದಿನ ಪಕ್ಕಾ ಮಾಡ್ಕೊಳ್ಳಿ. नहीं करेंगे तो फिर भूल जाएंगे. ಮಾಡಿಲ್ಲ ಅಂದ್ರೆ ಮತ್ತೆ ಮರ್ತ್ ಬಿಡ್ತೀರಾ. क्या ಏನು? ये 40 वर्ष के बाद जो नई राजधानी स्थापन होगी, ಈ 40 ವರ್ಷದ ನಂತರ ಏನು ಹೊಸ ರಾಜಧಾನಿ ಸ್ಥಾಪನೆ ಆಗುತ್ತೆ, उसमें पक्की भट्टी नहीं की, ಅದರಲ್ಲಿ ಪಕ್ಕಾ ನೀವು ಭಟ್ಟಿಯನ್ನ ಮಾಡ್ಕೊಂಡಿಲ್ಲ ಅಂದ್ರೆ, फाउंडेशन पक्का नहीं डाला, ಫೌಂಡೇಶನ್ ಪಕ್ಕಾ ಹಾಕಿಲ್ಲ ಅಂದ್ರೆ तो क्या होगा? ಅವಾಗ ಏನಾಗುತ್ತೆ? है फिर बिल्डिंग गिर जाएगी. ಮತ್ತೆ ಬಿಲ್ಡಿಂಗ್ ಬಿದ್ದು ಹೋಗುತ್ತೆ. 84 जन्मों की शूटिंग करने वाली जो बिल्डिंग तैयार होती है, फाउंडेशन पड़ता है भट्टी में, वो फिर कैंसिल हो जाएगी. ಅಂದರೆ 84 ಜನ್ಮಗಳ ಶೂಟಿಂಗ್ ಮಾಡ್ಕೊಳ್ಳುವಂತಹ ಬಿಲ್ಡಿಂಗ್ ಏನು ತಯಾರಾಗುತ್ತೆ, ಆ ಬಿಲ್ಡಿಂಗಿನ ಫೌಂಡೇಶನ್ ಏನು ಬೀಳುತ್ತೆ ಭಟ್ಟಿಯಲ್ಲಿ, ಅದು ಮತ್ತೆ ಪುನಃ ಕ್ಯಾನ್ಸಲ್ ಆಗಿಬಿಡುತ್ತೆ. मना 3 बार ब्रह्मा ने सृष्टि रची ಅಂದರೆ ಬ್ರಹ್ಮ 3 ಸಲ ಸೃಷ್ಟಿಯನ್ನು ರಚನೆ ಮಾಡಿದ್ರು, और तीनों बार बिगाड़ दी. 3 ಸಲ ಅದನ್ನು ಕೆಡಿಸಿದ್ರು. 17-18 में 8 की छोटी राजधानी तैयार होती है. 2017-18ರಲ್ಲಿ 8ರದ ಒಂದು ಚಿಕ್ಕ ರಾಜಧಾನಿ ಸ್ಥಾಪನೆ ಆಗುತ್ತೆ. और वो बढ़ते 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 108 राजाओं की माला की राजधानी संगठन तैयार हो जाता है. ಅದು ದೊಡ್ಡದಾಗ್ತಾ 108ರ ಮಾಲೆ ಏನಿದೆಯೋ ಆ ರಾಜಧಾನಿಯ ಸಂಘಟನೆ ತಯಾರಾಗ್ತಾ ಹೋಗುತ್ತೆ. तो पूरी राजधानी कब स्थापन होगी? ಪೂರ್ತಿ ರಾಜಧಾನಿ ಯಾವಾಗ ಸ್ಥಾಪನೆ ಆಗುತ್ತೆ? 2028 में. 2028ರಲ್ಲಿ. चौथी बार बिगाड़ी नहीं जाएगी. 4ನೇ ಸಲ ಅದನ್ನ ಕೆಡಿಸೋದಿಲ್ಲ. क्या? ಏನು? पुरानी दुनिया के बीच नई दुनिया की पक्की पक्की राजधानी 2500 वर्ष के लिए स्थापन हो जाएगी. ಹಳೆಯ ಜಗತ್ತಿನ ಮಧ್ಯದಲ್ಲಿ ಹೊಸ ಜಗತ್ತಿನ ಪಕ್ಕ ರಾಜಧಾನಿ ಏನಿದೆಯೋ ಅದು 2500 ವರ್ಷಗಳ ಕಾಲ ಸ್ಥಾಪಿಸಲಾಗುವುದು. कोई भी विधर्मी, कोई भी विदेशी धर्म सत्ता, ಯಾವುದೇ ವಿಧರ್ಮಿ ಆಗಿರ್ಬೋದು, ಯಾವುದೇ ವಿದೇಶಿ ಆಗಿರ್ಬೋದು, ಯಾವುದೇ ವಿಧರ್ಮಿ ಸತ್ತ ಆಗಿರ್ಬೋದು, कोई भी विदेशों की पावरफुल से पावरफुल राजधानी, ಯಾವುದೇ ವಿದೇಶಿಯರ ತುಂಬಾನೇ ಶಕ್ತಿಶಾಲಿ ರಾಜಧಾನಿ ಯಾಕಾಗಿರಬಾರ್ದು? महाशक्ति क्यों न हो? ಮಹಾಶಕ್ತಿ ಯಾಕಾಗಿರಬಾರ್ದು? अमेरिका महाशक्ति कही जाती है ना. ಅಮೆರಿಕ ಮಹಾಶಕ್ತಿ ಅಂತ ಹೇಳಲಾಗುತ್ತಲ್ವಾ? वो भी जीत नहीं सकेगी. ಅದನ್ನು ಸಹ ವಿಜಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ऐसा संगठन पावरफुल बन जाएगा. ಆ ರೀತಿ ಪವರ್ಫುಲ್ ಸಂಘಟನೆ ತಯಾರಾಗುತ್ತೆ. तुम ब्राह्मणों का संगठन रूपी किला ऐसा पावरफुल बन जाएगा जिसमें कोई भी भिखारी पांव रख ही नहीं सकेगा. ಬ್ರಾಹ್ಮಣರಾಗಿರೋ ನಿಮ್ಮ ಸಂಘಟನೆ ರೂಪಿ ಕೋಟೆ ಯಾವ ರೀತಿಯಾಗಿ ಶಕ್ತಿಶಾಲಿ ಆಗುತ್ತೆ ಅಂದರೆ ಯಾವುದೇ ವಿಕಾರಿ ಕಾಲಿಡ್ಲಿಕ್ಕೂ ಸಾಧ್ಯ ಇಲ್ಲ. ओम शांति. ಓಂ ಶಾಂತಿ.